ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸಂಜೆ ಆಗಿದೆ, ಆಲ್ರೆಡಿ 6 o'clock ಆಗಿದೆ. ಪೂಜೆ ಎಲ್ಲ ಆಯಿತು. ಇವತ್ತು ನಾನು ಉಪ್ಸಾರು ಮಾಡಿ ತೋರಿಸ್ತಾ ಇದ್ದೀನಿ. ಫೇಮಸ್ ಅಂತಲೇ ಹೇಳ್ಬೋದು. ಉಪ್ಸಾರು, ಬಸ್ಸಾರು ಎಲ್ಲ ಮಂಡ್ಯ, ನಾಗಮಂಗಲ ಸೈಡೆಲ್ಲ ತುಂಬ ಮಾಡ್ತಾರೆ. ಇದಕ್ಕೆ ನಾನು ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ. ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಜೀರಿಗೆ, ಮೆಣಸು, ಉಪ್ಪು, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು. ಇವಾಗ ನಾನು ಒಂದು ಪಾತ್ರೆನ ಅಂದರೆ ಕುಕ್ಕರ್ ಇಟ್ಕೊಂಡಿದ್ದೀನಿ. 1-2 ಗ್ಲಾಸಷ್ಟು ನೀರು ಹಾಕ್ಕೊಂಡು 1 ಟೊಮೊಟೊ ಹಾಕ್ಕೊಂಡಿದ್ದೀನಿ. 1 ಕಪ್ಪಷ್ಟು ಒಳ್ಳೆ ಕಾಳನ್ನ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಆ್ಯಡ್ ಮಾಡ್ಕೊಂಡು ನಾನಿವಾಗ ನಿಟ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು ಕೂಗಿಸ್ಕೊಂಡ್ರೆ ಸಾಕು. ಹಾಗೆ ಕೂಡ ನಾವು ಪಾತ್ರೆಯಲ್ಲಿ ಬೇಯಿಸ್ಕೊಬೋದು ಕಾಳನ್ನ. ಸ್ವಲ್ಪ ಬೇಗ ಆಗಲಿ ಅಂದ್ಬಿಟ್ಟು ಒಂದೇ ಒಂದು ವಿಸಲ್ ಹಾಕಿಸ್ಕೊಂಡೆ ಅಷ್ಟೇ. ಇವಾಗ ನಾನು ಒಂದು 7-8 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ನಲ್ಲ, ಅದನ್ನು ಈ ಥರ ಒಂದು ಪ್ಯಾನ್ ತೊಗೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಏನೂ ಹಾಕಬಾರ್ದು, ನಾನು ಹಾಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಉಪ್ಸಾರು ಖಾರ ಅಂತೂ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಇವಾಗ ನಾನು ಏನು ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದು, ಜೀರಿಗೆ, ಮೆಣಸು, ಒಂಚೂರು ಹುಣ್ಸೆಹಣ್ಣು ತೊಗೊಳ್ಳಿ, ಒಂದು ಚಿಕ್ಕ ಬೆಲ್ಲದ ಗಾತ್ರದಷ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಇಷ್ಟನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಅಷ್ಟೇ ಎಷ್ಟು ಬೇಕೋ ಅಷ್ಟು ಮಾತ್ರ, ಆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಆ್ಯಡ್ ಮಾಡ್ಕೊಬೇಕು. ಜೀರಿಗೆ, ಮೆಣಸನ್ನು ಕೂಡ ಅಷ್ಟೇ. ಏನು ನಾನಿಲ್ಲಿ ಬಿಸಿ ಮಾಡ್ಕೊಂಡಿಲ್ಲ, ಅಂದರೆ ಫ್ರೈ ಮಾಡ್ಕೊಂಡಿಲ್ಲ. ಒಣಮೆಣ್ಸಿನ್ಕಾಯಿ ಮಾತ್ರನೇ ಹುರ್ಕೊಂಡಿರೋದು. ಈ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ನನಗಂತೂ ಆಲ್ ಟೈಮ್ ಫೇವ್ರೆಟ್ಟು ಉಪ್ಸಾರು ಖಾರ. ಇವಾಗ ಕಾಳು ಕೂಡ ಬೆಂದಿದೆ, ನೋಡ್ತಿರ್ಬೋದು. ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಅನ್ನಕ್ಕೂ ಇಟ್ಕೊಂಡೆ. ಉಪ್ಸಾರು ಖಾರಕ್ಕೆ ಅನ್ನ ಮುದ್ದೆ ಒಳ್ಳೆ ಕಾಂಬಿನೇಷನ್. ಮುದ್ದೆ ಅಂತೂ ಸೂಪರಾಗಿರುತ್ತೆ. ಟೊಮೊಟೊನೂ ಆ್ಯಡ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಎತ್ತಿ ನಾನೀಗ ಒಂದು ಪ್ಲೇಟ್ಗೆ ಇಟ್ಕೊತಾ ಇದ್ದೀನಿ. ಇವಾಗ ಉಪ್ಸಾರು ಖಾರ ರುಬ್ಕೊಳ್ಳಿಕ್ಕೆ ನಾನು ನೀರು ಆ್ಯಡ್ ಮಾಡ್ಕೊತಾ ಇಲ್ಲ. ಇಲ್ಲಿ ಸಪ್ಪೆ ಸಾರು ಏನಿದೆ ಅಲ್ಲ, ಇದು ಕಾಳು ಬೇಯಿಸಿರೋ ಸಾಂಬಾರು ಇದೆಯಲ್ಲ, ಅದನ್ನೇ ತೊಗೊಂಡು ಸ್ವಲ್ಪ ಕಾಳು ಅಷ್ಟೇ, 1 ಸ್ಪೂನಷ್ಟು ಇಲ್ಲ ಅರ್ಧ ಸ್ಪೂನಷ್ಟು ಕಾಳು ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಡಿಲ್ಲ ನಾನಿಲ್ಲಿ. ಅದೇ ಸಪ್ಪೆ ಸಾರು ಹಾಕ್ಕೊಂಡು ನಾನಿವಾಗ ಅದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಾನಿಲ್ಲಿ ಯಾವುದೇ ತರಕಾರಿ ಏನು ಯೂಸ್ ಮಾಡ್ತಾಯಿಲ್ಲ. ಕಾಳು ಜೊತೆಗೆ ನಮ್ಮಮ್ಮ ಊರಿಂದ ಒಣಗೊನೆ ಸೊಪ್ಪು ಕೊಟ್ಟು ಕಳಿಸಿದ್ರು. ಇದು ಗದ್ದೆಲಿ ಎಲ್ಲ ಕಡೆ ಸಿಗುತ್ತೆ. ಆಲ್ಮೋಸ್ಟ್ ನಾಗಮಂಗಲ, ಮಂಡ್ಯ, ಹಾಸನ ಸೈಡ್ ಎಲ್ಲ ಸಿಗುತ್ತೆ. ಎಲ್ರಿಗೂ ಗೊತ್ತಿರುತ್ತೆ. ಒಣಗೊನೆ ಸೊಪ್ಪು ತುಂಬ ಹೆಲ್ತಿ, ಕಣ್ಣಿಗಂತೂ ತುಂಬ ಒಳ್ಳೆಯದು. ಆಮೇಲೆ ಕಬ್ಬಿನಾಂಶ ಕೂಡ ಇದೆ ಇದರಲ್ಲಿ. ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ತುಂಬ ಒಳ್ಳೆಯದು ಹೆಲ್ತ್ಗೆ. ಒಂದು ರೀತಿ ಹೇಳಬೇಕು ಅಂದರೆ ಇದು ನಾಟಿ ಔಷಧಿ ಅಂತಲೇ ಹೇಳ್ಬೋದು. ಸೂಪರಾಗಿರುತ್ತೆ ಒಣಗೊನೆ ಸೊಪ್ಪು. ಈ ಥರ ನಾನು ತೊಳೆದು ಇಟ್ಕೊಂಡು ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಏನು ಕಾಳನ್ನ ಕೂಗಿಸ್ಕೊಂಡಿದ್ದೀನಲ್ಲ, ಒಂದು ಕೂಗನ್ನ, ಅದ್ರ ಜೊತೆಗೆ ಇವಾಗ ಹಾಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊಪ್ಪನ್ನು ಕೂಡ. ಇದಕ್ಕೆ ಬೇರೆ ಇನ್ನೇನು ಆ್ಯಡ್ ಮಾಡೋಂಗಿಲ್ಲ. ನಾನು ಒಣಗೊನೆ ಸೊಪ್ಪು, ಮೊಳಕೆ ಕಾಳು, ಹುಳ್ಳಿಕಾಳು, ಮೊಳಕೆ ಕಾಳು ಕಟ್ಟಿದ್ನಲ್ಲ, ಅದು ಇತ್ತು ಅಂದ್ಬಿಟ್ಟು ಒಣಗೊನೆ ಸೊಪ್ಪು ಜೊತೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೂಪರಾಗಿರುತ್ತೆ ಇದು ಉಪ್ಸಾರು ಖಾರ ಅಂತೂ. ನನಗೆ ಒಣಗೊನೆ ಸೊಪ್ಪು ಬಸ್ಸಾರು ಮಾಡ್ತಾರೆ, ಅದೂ ಇಷ್ಟ ಆಗುತ್ತೆ. ಬಟ್ ಜಾಸ್ತಿ ನನಗೆ ಇಷ್ಟ ಆಗೋದು ಉಪ್ಸಾರು ಖಾರ, ಅದಕ್ಕೆ ನಾನು ಅದನ್ನೇ ಮಾಡಿದೆ. ಸೊಪ್ಪನ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದು ನಾನಿವಾಗ. ಅದನ್ನು ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಅದನ್ನು ಹಾಗೆ ಬೇಯಲಿಕ್ಕೆ ಬಿಟ್ಟಿದ್ದೀನಿ. ನಿಟ್ಟು ಕ್ಲೋಸ್ ಮಾಡಿಲ್ಲ. ಉಪ್ಸಾರು ಖಾರನೂ ಇವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಈ ಥರ ಬರುತ್ತೆ. ಸೊಪ್ಪು ಕಾಳು ಕೂಡ ಈ ಥರ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಕಾಳು ಆಲ್ರೆಡಿ ಬೆಂದಿರುತ್ತೆ, 1.25% ಬೆಂದಿರುತ್ತೆ 1 ವಿಸಲ್ಗೆ. ನಾನಿವಾಗ ಅದಕ್ಕೋಸ್ಕರ ನಿಟ್ಟನ್ನ ಕ್ಲೋಸ್ ಮಾಡಲಿಲ್ಲ. ಸೊಪ್ಪು ಒಂದು 10 ನಿಮಿಷ ಬೆಂದರೆ ಸಾಕು. ಅದ್ರ ಜೊತೆ ನಾನಿಲ್ಲಿ ಮತ್ತೆ ನೀರು ಏನಾದರೂ ಕಡಿಮೆ ಅನಿಸಿದ್ರೆ ನೀವು ನೀರು ಆ್ಯಡ್ ಮಾಡ್ಕೊಳ್ಳಿ. ಬೇರೆ ಆಮೇಲೆ ಏನಾದರೂ ನೀರು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಇವಾಗ ಸೊಪ್ಪು ಕಾಳು 2 ಬೆಂದಿದೆ. ನಾನಿವಾಗ ಸೋಸ್ಕೊಂಡಿದ್ದೀನಿ ಜಾಲರಿಗೆ ಹಾಕಿ. ಸೊಪ್ಪು ಬೇರೆ ನೀರು ಬೇರೆ ಮಾಡ್ಕೊಬೇಕು. ಅದೇ ಕುಕ್ಕರ್ಗೆ ನಾನು ಟೊಮೊಟೊ ಎತ್ತಿಟ್ಕೊಂಡಿದ್ನಲ್ಲ, ಅದನ್ನು ಪೇಸ್ಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವೇನು ಸೊಪ್ಪು ಸೋಸಿದ ನೀರಿರುತ್ತಲ್ಲ, ಅದನ್ನೇ ಆ್ಯಡ್ ಮಾಡ್ಕೊಬೇಕು. ಬೇರೆ ಏನು ನೀರು ಹಾಕ್ಕೊಬಾರ್ದು ಉಪ್ಸಾರಿಗೆ.
ಬಸ್ಸಾರು ಮಾಡ್ತೀವಿ ಅಂದರೂ ಅಷ್ಟೇ ಇದೇ ನೀರನ್ನ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಖಾರ ಜೊತೆ. ಜಾರ್ನು ಕೂಡ ಒಂದು ಸಲ ತೊಳೆದು ಈ ಥರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಟೊಮೊಟೊ ರುಬ್ಬಿ ಆ್ಯಡ್ ಮಾಡಿದ್ನಲ್ಲ ಅದನ್ನು ಒಂದು ಸಲ ಈ ಥರ ಅದರಲ್ಲಿ ಮಿಕ್ಕಿರುತ್ತಲ್ಲ ಖಾರ ಎಲ್ಲ, ಅಂದರೆ ಟೊಮೊಟೊ ರುಬ್ಬಿರೋದು ಅದರಲ್ಲೇ ಅಂಟ್ಕೊಂಡಿರುತ್ತಲ್ಲ, ಅದಕ್ಕೆ ಒಂದು ಸಲ ಈ ಥರ ನೀರಲ್ಲಿ ತೊಳೆದ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು, ಎಷ್ಟು ಜನ ಇದ್ದಾರೆ ನೋಡ್ಕೊಂಡು ಮಾಡ್ಕೋಬೋದು. ಇವಾಗ ಸೊಪ್ಪು ಸೋಸ್ಕೊಂಡಿದ್ನಲ್ಲ ನೀರು, ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಿಷ್ಟೇ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು. ಯಾಕೆ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ನಾವು ನೀರನ್ನೆಲ್ಲ ಆ್ಯಡ್ ಮಾಡ್ಕೊಂಡಿರ್ತೀವಲ್ಲ, ಆವಾಗಲೇ ಸೊಪ್ಪು ಕಾಳಿಗೂ ಹಾಕ್ಕೊಂಡಿರ್ತೀವಿ. ಅದಕ್ಕೆ ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡೆ. ಇವಾಗ ನಾನು ಒಂದು ಬಾಣಲೆಗೆ ಎಣ್ಣೆ ಇಟ್ಕೊಂಡು ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಇಷ್ಟನ್ನು ಆ್ಯಡ್ ಮಾಡ್ಕೊಂಡು ಸೊಪ್ಪು ಕಾಳನ್ನ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಒಣಗೊನೆ ಸೊಪ್ಪು ಸಿಗ್ಬೋದೇನೋ, ಮೇ ಬಿ ಬೆಂಗಳೂರಲ್ಲಿ ಇರೋರ್ಗಷ್ಟು ಸಿಗೋದಿಲ್ಲ, ಎಲ್ಲಾದರೂ ಹಳ್ಳಿ ಕಡೆ ಹೋದಾಗ ಸಿಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಯಾರಾದರೂ ಮಾರ್ತಿರ್ತಾರೆ, ಕುಣಿಗಲ್ ಸೈಡಲ್ಲೂ ಎಷ್ಟೊಂದು ಜನ ಮಾರ್ತಿರ್ತಾರೆ, ನೋಡಿದ್ದೀನಿ. ಆನ್ ದ ವೇ ಬರಬೇಕಾದ್ರೆ ನೀವು ಊರ ಕಡೆ ಎಲ್ಲ ಹೋದಾಗ ತುಂಬ ಚೆನ್ನಾಗಿರುತ್ತೆ. ಎಲ್ತ್ಗೂ ಒಳ್ಳೆಯದು, ಮಕ್ಕಳಿಗೆ, ಬಾಣ್ತಿದಿರಿಗೆ ಎಲ್ಲ ಒಳ್ಳೇದಿದು. ಎಲ್ರಿಗೂ ಕೊಡ್ತಾರೆ ಇದನ್ನು, ಸೊಪ್ಪನ್ನ. ಯಾವಾಗಲೂ ಸಿಗಲ್ಲ ಅನಿಸುತ್ತೆ, ಮಳೆ ಟೈಮಲ್ಲಿ ಈ ಥರ ಗದ್ದೆಗಳಲ್ಲಿ ಸಿಗುತ್ತೆ ಇದು. ಇವಾಗ ನಾನು ಅದನ್ನು ಫ್ರೈ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡೆ. ಮುದ್ದೆಗೂ ಕೂಡ ಇಟ್ಕೊಂಡಿದ್ದೀನಿ. ಅಲ್ಲಿಗೆ ಸೊಪ್ಪು, ಸಾಂಬಾರು, ಉಪ್ಸಾರು, ಖಾರ ರೆಡಿ ಆಗಿದೆ. ಸೊಪ್ಪು ಕಾಳನ್ನು ಕೂಡ ಒಗ್ಗರಣೆ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡೆ. ಇವಾಗ ನಾನು ಮುದ್ದೆ ಕೂಡ ಮಾಡ್ಕೊತಾ ಇದ್ದೀನಿ. ಉಪ್ಸಾರಿಗೆ ಮುದ್ದೆ ಅಂತೂ ಸೂಪರ್ ಕಾಂಬಿನೇಷನ್ನು. ನನಗಂತೂ ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ನನಗೆ ಅಷ್ಟು ಇಷ್ಟ ಉಪ್ಸಾರು ಖಾರ ಮುದ್ದೆ ಅಂದರೆ. ವಾರದಲ್ಲಿ 2 ಸಲ 3 ಸಲ ಅಂತೂ ನಾನು ಉಪ್ಸಾರು ಖಾರನೇ ಮಾಡೋದು. ಅದಾದಮೇಲೆ ಬೇರೆ ಸೊಪ್ಪಿನ ಸಾರು, ತರಕಾರಿ ಸಾಂಬಾರು ಮಾಡ್ತೀನಿ. ಎಲ್ಲರೂ ಕೇಳ್ತಾರೆ ಯಾವಾಗಲೂ ಉಪ್ಸಾರೇ ಮಾಡ್ತೀಯಲ್ಲ ಅಂತ. ನಮಗೆ ಹೆಲ್ತ್ಗೂ ಒಳ್ಳೆಯದು, ನನಗೆ ಅದೇ ಇಷ್ಟ, ಅದಕ್ಕೋಸ್ಕರ ಜಾಸ್ತಿ ಮಾಡ್ತಿರ್ತೀನಿ. ಮುದ್ದೆನೂ ಅಷ್ಟೇ, ನಾನು ಇಲ್ಲಿ ಕೋಲೇನು ಉಪಯೋಗಿಸ್ತಾ ಇಲ್ಲ. 2-3 ಮುದ್ದೆ ಅಂದರೆ ಈ ಥರ ನಾನು ಅಲ್ಲೇ ಕಡ್ಡಿಲೆ ಈ ಥರ ತಿರ್ಕೊತೀನಿ. ತುಂಬ ಚೆನ್ನಾಗಿ ಬರುತ್ತೆ, ತೆಳ್ಳಗಿರುತ್ತೆ ಮುದ್ದೆ. ಊಟ ಮಾಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಉಪ್ಸಾರು ಖಾರ ಇಷ್ಟ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ. ಈಸಿ ಕೂಡ, ಅಡುಗೆ ಮಾಡೋಕ್ಕೆ ಬರಲ್ಲ ಅಂದವರು ಕೂಡ ಈ ಉಪ್ಸಾರು ಖಾರನ ಮಾಡ್ಕೊಬೋದು. ನೀವು ಸೊಪ್ಪು ಅಲ್ದಿರ ಬೇರೆ ಕೀರೆ ಸೊಪ್ಪು, ಈ ಥರ ಸಬ್ಬಕ್ಕಿ ಸೊಪ್ಪು, ಬೇಳೆ ಜೊತೆ ಹಾಕಿ ಕೂಡ ಇದು ಉಪ್ಸಾರು ಮಾಡ್ಕೊಬೋದು. ಅಥವಾ ಬೀನ್ಸು, ಹೀರೆಕಾಯಿ, ಈ ಥರ ಬೇಳೆ ಜೊತೆನೂ ಕೂಡ ನೀವು ಉಪ್ಸಾರು ಮಾಡ್ಕೊಬೋದು. ಇದೇ ಥರ ನಾನಿಲ್ಲಿ ಒಣಗೊನೆ ಸೊಪ್ಪಿತ್ತಲ್ಲ, ಅದಕ್ಕೆ ಮೊಳಕೆ ಕಟ್ಟಿದ ಕಾಳು ಇತ್ತಲ್ಲ ಅಂದ್ಬಿಟ್ಟು ಮಾಡ್ಕೊಂಡಿದ್ದು. ಯಾರಾದರೂ ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಇದೇ ಥರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಕೂಡ ಹಾಕಿ ನೋಡೋಣ. ನೆಕ್ಸ್ಟು ಒಳ್ಳೊಳ್ಳೆ ರೆಸಿಪಿ ಕೂಡ ಶೂಟ್ ಮಾಡ್ತೀನಿ. ಇವಾಗ ನಾನು ಮುದ್ದೆ ಕಟ್ಕೊತಾ ಇದ್ದೀನಿ, ಬಟ್ ಅದು ಇನ್ನೂ ಶೂಟ್ ಮಾಡ್ಕೊಂಡಿಲ್ಲ, ಮೇಲ್ಗಡೆ ಇಟ್ಬಿಟ್ಟಿದೆ ಕ್ಯಾಮ್ರಾನ. ಅದಕ್ಕೋಸ್ಕರ ಇಲ್ಲಿ ಮುದ್ದೆ ಕಟ್ಟೋದು ಮಾತ್ರ ಕಾಣಿಸ್ತಿದೆ. ತುಂಬ ಸುಡ್ತಾಯಿತ್ತು, ಅದಕ್ಕೋಸ್ಕರ ನಿಧಾನಕ್ಕೆ ಒಂದೊಂದೇ ಮುದ್ದೆ ಕಟ್ಕೊಂಡೆ. 2-3 ಆದರೆ ಈ ಥರ ಮಾಡ್ಕೊತೀನಿ ನಾನು. ಫೈನಲಿ ಮುದ್ದೆ ಎಲ್ಲ ಕಟ್ಟಾಯಿತು, ನೋಡ್ತಿರ್ಬೋದು. ನನಗಂತೂ ಇಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಅನ್ನೋ ವಾಯ್ಸ್ ಕೊಡ್ತಿದ್ರೇ ಅಪ್ಪ ಇನ್ನೊಂದ್ಸಲಿ ಮಾಡ್ಕೊಂಡು ತಿನ್ನೋಣ ಅನ್ನಿಸ್ತಾ ಇತ್ತು. ಫೈನಲಿ ಮುದ್ದೆ, ಸೊಪ್ಪು ಕಾಳು, ಉಪ್ಸಾರು ಖಾರ, ಬೆಣ್ಣೆ ಇಟ್ಕೊಂಡಿದ್ದೆ ನಾನು. ಬೆಣ್ಣೆ ಊರಿಂದ ತಂದಿದ್ವಿ. ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ಏನು ಹೇಳ್ತೀರಾ, ಈ ಊಟದ ಮುಂದೆ ನಿಜವಾಗ್ಲೂ ಯಾವ ಊಟನೂ ಅಲ್ಲ, ಅಷ್ಟು ರುಚಿಯಾಗಿರುತ್ತೆ. ಒಂದು ಸಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಈ ಥರ ಟ್ರೈ ಮಾಡಿ. ನಿಮ್ಮ ಹತ್ರ ಸೊಪ್ಪು, ಒಣಗೊನೆ ಸೊಪ್ಪು ಸಿಕ್ಕಿಲ್ಲ ಅಂದರೆ ಕೀರೆ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಮಿಕ್ಸ್ ಮಾಡಿ ಬೇಳೆ ಜೊತೆನೂ ಕೂಡ ಈ ಥರ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ. ಬೆಣ್ಣೆ ನೋಡ್ತಿರ್ಬೋದು, ಎಮ್ಮೆ ಬೆಣ್ಣೆ ಇದು, ಊರಿಂದ ತಂದಿರೋದು. ಹೇಗೂ ಇತ್ತಲ್ಲ, ಅದಕ್ಕೆ ಒಂದು ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೂಪರಾಗಿರುತ್ತೆ. ಬಾಯಲ್ಲಿ ನೀರು ಬರೋದಂತೂ ಖಂಡಿತ. ಯಾರಾದರೂ ವಿಡಿಯೋ ನೋಡ್ತಿದ್ರೆ ಇದೇ ಥರ ಲಾಗ್ ಬೇಕಂದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಫೈನಲಿ ಎಲ್ರಿಗೂ ಊಟ ಹಾಕ್ಕೊಟ್ಬಿಟ್ಟು ಇವಾಗ ಊಟ ಮಾಡ್ತಾಯಿದ್ದೀನಿ. ನನಗಂತೂ
ತೃಪ್ತಿ ಅನ್ನಿಸ್ತು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.